guys, welcome back to my another new video. Welcome back to Aishwarya Pradeep YouTube channel. And ಏನಂತ ಅಂದರೆ ಇವತ್ತು ನಾವು ಪಿಜ್ಜಾ ಮಾಡ್ತಾ ಇದ್ದೀವಿ. ಪಿಜ್ಜಾ ಬೇಸ್ ಹುಡ್ಕೊಂಡು ಹೋಗಿಲ್ಲ ಅನನ್ಯ. ಪಿಜ್ಜಾ ಬೇಸ್ ಕೂಡ ನಮಗೆ ಸಿಕ್ಕಿಲ್ಲ. ಸೊ ನಾವು ಕೂಡ ಒಂದು ಬೇರೆ ಯೂಟ್ಯೂಬ್ ಚಾನಲ್ ನೋಡಿಕೊಂಡೆ ಟ್ರೈ ಮಾಡ್ತಾ ಇರೋದು. ದಿಸ್ ಇಸ್ ದಿ ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್. ಸಾತು ಇದ್ದಾನೆ, ಅವ್ನಿಗೇನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇರೋದು. ಎಷ್ಟಾಗಿದೆ, ಏನೇನು ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಅನನ್ಯ ಮಾಡ್ತಾ ಇರೋದು. ಪಾಪ ಮಧ್ಯಾಹ್ನ ಎಲ್ಲ ಅವಳು ಟೌನ್ಗೆ ಹೋಗಿ ಎಲ್ಲ ಹುಡುಕಿದಾಳೆ, ಎಲ್ಲೂ ಸಿಕ್ಕಿಲ್ಲ ಅವಳಿಗೆ ಪಿಜ್ಜಾ ಬೇಸು. ಅದಕ್ಕೆ ಪಿಜ್ಜಾ ಬೇಸ್ ಕೂಡ ನಾವೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ, ದಿಸ್ ದಿ ಫಸ್ಟ್ ಟೈಮ್. ಅಟ್ಲೀಸ್ಟ್ ತಿನ್ನಂಗಿರುತ್ತಾ ಅಂತ ಗೊತ್ತಿಲ್ಲ ನಮಗೆ, ಹೆಂಗಿರುತ್ತೆ ಅಂತ ಹೇಳಿ. ಹೆಂಗೆ ಇದ್ದರೂ ಕೂಡ ಆನೆಸ್ಟ್ ರಿವ್ಯೂ ಇರುತ್ತೆ ನಂದು. ಆನೆಸ್ಟ್ ಏನು ಅನಿಸುತ್ತೆ, ಹೇಗೆ ಬರುತ್ತೆ ಅದನ್ನೇ ಹೇಳ್ತೀನಿ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸಾತು ನಮ್ಮ ಮನೆಯಲ್ಲಿದ್ದಾನೆ, ಅದಕ್ಕೋಸ್ಕರ ಅವನ ಜೊತೆ ಡೇ ಹೇಗಿರುತ್ತೆ. ದಿಸ್ ಇಸ್ ಎ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಹೆಂಗಿರುತ್ತೆ ಅಂತ ಹೇಳಿ ಅವನು ನಾವು ಎಲ್ಲ ಇದ್ದಾಗ ಪಿಜ್ಜಾ ಹೇಗೆ ಬರುತ್ತೆ ಅನ್ನೋದು. ದಿಸ್ ಇಸ್ ಲೈಕ್ ಅ ರ್ಯಾಂಡಮ್ ಬ್ಲಾಗ್, ಡೈಲಿ ಬ್ಲಾಗ್ ಥರ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇದು ಪಿಜ್ಜಾ ಬೇಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಡೋಫ್ ಇದು ಆಲ್ರೆಡಿ ಅನನ್ಯ ಪ್ರಿಪೇರ್ ಮಾಡಿಟ್ಟು ಹೋಗಿದ್ದಾಳೆ. ಅವಳು ಬಂದಾಗ ನಾನು ಏನೇನು ಹಾಕಿದ್ದಾಳೆ ಅನ್ನೋದನ್ನು ತೋರಿಸ್ತೀನಿ. ದಿಸ್ ಇಸ್ ಅ ಮೈದಾ ಆ್ಯಂಡ್ ಕರ್ಡ್, ದಿಸ್ ಬಟರ್. ಇದರಲ್ಲಿ ನನಗೆ ಗೊತ್ತಿರೋ ಹಾಗೆ ಹಾಕಿರೋದವಳು ಮೈದಾ, ದೆನ್ ಕರ್ಡ್, ದೆನ್ ಬಟರ್, ದೆನ್ ಶುಗರ್, ದೆನ್ ಸೋಡಾ, ಇಷ್ಟನ್ನು ಹಾಕಿದ್ದಾಳೆ. ಲೆಟ್ಸ್ ಸಿ ಗೈಸ್. ಇವಾಗ ನನಗೆ ವೆಜಿಟೇಬಲ್ಸ್ ಇದು ಕಟ್ ಮಾಡೋಕ್ಕೆ ಅಂತ ಹೇಳಿದ್ದಾಳೆ. ಕ್ಯಾಪ್ಸಿಕಮ್ ಇದೆ, ದೆನ್ ಟೊಮ್ಯಾಟೊ ಆ್ಯಂಡ್ ಆನಿಯನ್, ಪನ್ನೀರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ದೀಸ್ ಥಿಂಗ್ಸ್ ಇದೆಲ್ಲ ತೊಗೊಬಂದು ಇಟ್ಕೊಂಡಿರೋದು. ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ದಿಸ್ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವ್ದ್ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾನು. ಇದರಲ್ಲಿ ಇದೊಂದು ಕಂಪಲ್ಸರಿ, ಇದೊಂದು ಬೇಕಾಗುತ್ತೆ. ಇದು ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ತುಂಬ ಈಸಿ ರೆಸಿಪಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಹೇಗೆ ಬರುತ್ತೆ ಅನ್ನೋದು ನನ್ನ ವೀಡಿಯೋಲ್ಲಿ ನೋಡಿ ಅಂದ್ಕೊಂಡಿರೋದು. ಆ ವಿಡಿಯೋಲ್ಲಿ ಚೆನ್ನಾಗಿ ಬಂದಿದ್ದರಿಂದ ನಮ್ಮದು ಚೆನ್ನಾಗಿ ಬರುತ್ತೆ ಅನ್ನೋ ಹೋಪ್ಸ್ ಇದೆ, ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಲೆಟ್ಸ್ ಸಿ. ಇವಾಗ ನಾನು ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ತೀನಿ. ದೆನ್ ಚೀಸ್ ಇದೆ, ಚೀಸ್ ತೊಗೊಬಂದಿರೋದಿದೆ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ಫೈನಲಿ ನಮ್ಮದು ಪಿಜ್ಜಾ ರೆಡಿಯಾಗಿದೆ. ಎಲ್ಲದು ಆಗಿದೆ. ಅನನ್ಯ ಇಲ್ಲಿ ಚೀಸ್ ಮಾಡ್ತಿದ್ದಾಳೆ, ಆಗ್ತಾ ಇದ್ದಾಳೆ. ಅದು ಇದ್ರಲ್ಲಿ ಹಾಕ್ತಾ ಇದ್ದೀವಿ ಗೈಸ್. ಟ್ಯಾಲೆಂಟೆಡ್ ಗೈಸ್. ಅದು ತಗೊಳತ್ತಾನೆ ತುರಿಯೋದನ್ನ, ಅದನ್ನ ಅದ್ರಲ್ಲಿ ಹೆಂಗ್ ಆಗಕ್ಕಾಗುತ್ತೆ? ಇದು ಇರೋದೇ ಇಷ್ಟಪ್ಪ, ಅದು ಇಷ್ಟಪ್ಪ ಐತೆ. ಓಕೆ, ಇಟ್ಸ್ ಲುಕಿಂಗ್ ಸೋ ಯಮ್. ತಿಂದರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ ಹೇಳ್ತೀವಿ. ಬೇಸು ನಾವೇ ಮಾಡಿದ್ದೀವಿ ಗೈಸ್. ಎಸ್, ಚೆನ್ನಾಗಿ ಬಂದರೆ ಇನ್ನೊಂದಿನ ರೆಸಿಪಿ ಹಾಕ್ತೀವಿ. ಕರೆಕ್ಟ್, ರಿವ್ಯೂಸ್ ಹೇಳ್ತೀವಿ. ಚೆನ್ನಾಗಿದ್ರೆ ರೆಸಿಪಿ ಮಾಡೋಣ. ಬಟ್ ಸಿಕ್ಕಾಪಟ್ಟೆ ಕಷ್ಟ. ಅಯ್ಯೋ ಸಾಕಾಗೋಯ್ತು ಮಾಡೋಷ್ಟು ತಾನೇ. ಯಾರು ಮಾಡ್ತಾರೆ? ಕಷ್ಟ ಏನಿಲ್ಲ. ಪನ್ನೀರ್ ಇದೆ ಇನ್ನ, ಹಾಕು ತಗೋ. ಅದಕ್ಕೆ ಹಾಕು, ಇದಕ್ಕೆ ಜಾಸ್ತಿನೇ ಆಗೈತೆ. ಏನು ಆಡ್ಕೊಂತ ಇದ್ಯಾ? ಇನ್ನ ಕ್ಯಾಪ್ಸಿಕಮ್, ಆನಿಯನ್ ಇದೆಲ್ಲ ಮಿಕ್ಕೈತೆ. ಇನ್ನ ಮಸ್ತಾಗೈತೆ. ಇದೊಂದು ಎಂಥ ಗ್ರೇವಿನೋ ಅದೇನು ಅದನ್ನ ಪೂರ್ತಿ ಹಾಕಿದ್ವಿ. ದೆನ್ ದಿಸ್ ಪಿಜ್ಜಾ ಸಾಸ್ ಹಾಕಿದ್ದೀವಿ, ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಹಾಕಿದ್ದೀವಿ. ಇವನೊಬ್ಬ ಬರ್ತವನೆ ಅಂತ. ಇಲ್ಲ, ಇಲ್ಲಿಗೆ ಬರಲಿಲ್ಲ, ಸಾತು ಹತ್ರ ಹೋದವನು. ಓಕೆ ಗೈಸ್, ಇವಾಗ ನಾವು ಇದನ್ನ ಬೇಕ್ ಮಾಡೋದೇ ಇರೋದು. ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ. ಈಗೇನೋ ಸಖತ್ತಾಗೈತೆ. ಇವಾಗೇನೋ ನೋಡೋಕೆ ಚೆನ್ನಾಗೈತೆ. ಎಲ್ಲಿ ಸುಟ್ಟೋಯ್ತದೋ ಏನಾಯ್ತದೋ ಗೊತ್ತಿಲ್ಲ. ಆದರೆ ಅದಕ್ಕೊಂದು ಸ್ವಲ್ಪ ಹಾಕ್ತೀನಿ ಚೀಸ್ನ. ಸಾಕು ಅನ್ಸೋದೆ, ಯಾಕೆ ಜಾಸ್ತಿ ಏನು ಹಾಕೊಳ್ಳುತ್ತೆ. ಓಕೆ, ಹಾಕು. ನಮಗಂತೂ ಇಡ ಮನಸ್ಸೇ ಇರಲ್ಲ ಅಲ್ವಾ, ಮಿಕ್ಕಿದ್ರೆ ಖಾಲಿ ಮಾಡಿಬಿಡ್ಬೇಕು. ಯೂಸ್ ಮಾಡಲ್ಲ ಅದನ್ನ. ಗಾರ್ಲಿಕ್ ಬ್ರೆಡ್ ಮಾಡಿದ್ರೆ ಬೇಕಾಗುತ್ತಲ್ಲ ಚೀಸು. ಇನ್ನ ಇದೆಯಾ? ಒಟ್ಟಂಗೆ ಇದು ಮುಗಿಸ್ಬೇಕು ನೀನೀಗ. ನೋಡೋಣ ಲಾಸ್ಟಲ್ಲಿ ಹೆಂಗೆ ಬರುತ್ತೆ ಅಂತ.
ನೋಡಿ ಗೈಸ್, ಇವಾಗ ಇದು ಎಂತ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನ್ ಹಾಕಿದ್ದೀನಿ. ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಇಟ್ಸ್ ಲುಕಿಂಗ್ ಸೋ ಯಮ್. ಆದಷ್ಟು ಬೇಗ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸ್ಟಾಪ್ ಮಾಡ್ತಾಳೆ. ಮಾಡು ಮಾಡು ಮಾಡು. ಏನು ಏನು ಏನೋ ನಿಂದು ಹಿಂಗೆ ದೇವ್ರೇ ಚೆನ್ನಾಗಿರಂಗ್ ನೋಡ್ಕೊಳಪ್ಪ, ಏನ್ ನೋಡ್ಬಾರ್ದು ಅಂತ. ಎಷ್ಟು ಚಂದ ಕಾಣಿಸ್ತೈತೆ ಗೈಸ್. ಇವ್ನು ನೋಡಿ ಹೆಂಗ್ ಹೇಳ್ತವನೆ ಅಂತ. ಇದನ್ನ ಕಟ್ ಮಾಡಿ ಅದ್ ವೇಸ್ಟ್ ಬಿಡು, ಅದೆಲ್ಲ ಎಕ್ಸ್ಟ್ರಾ. ಖಾರ ಇರುತ್ತೆ. ಚಾರ್ಜ್ ಹಾಕಪ್ಪ. ಅಲ್ಟ್ರಾ. ನಾಟ್ ಯುವರ್ ಸರ್ವೆಂಟ್, ಗೋ. ನಾಟ್ ಮೈ ಸರ್ವೆಂಟ್, ಯು ಆರ್ ಮೈ ಬ್ರದರ್. ಐ ಆಮ್ ಯುವರ್. ಅವು ಎಕ್ಸೈಟೆಡ್ ಸತ್ತು. ಹಾ, ಎಷ್ಟು ಎಕ್ಸೈಟ್ ಆಗಿದೆ ತಿನ್ನಕ್ಕೆ. ನಾವು ಕನ್ನಡದವ್ರು ಮಾತಾಡಿ ಇಂಗ್ಲಿಷ್. ಇಷ್ಟು ತನಕ ಏನಂದೆ? ಇಷ್ಟು ತನಕ ನೀನೇ ಇಂಗ್ಲಿಷಲ್ಲಿ ಮಾತಾಡ್ತಿದ್ದು. ಅಂತಾರೆ ಯಾರಾರ? ಅದೇ ನಾವು ಮಾತಾಡ್ಬೇಕಂತ ಹೇಳು. ಏನು ಪಿಜ್ಜಾ ಹೆಂಗ್ ಬರ್ಬೋದಂತ ಅನ್ಕೊಂಡಿದ್ಯಾ? ಯಾರು ಮಾಡಿರೋದು? ಎಲ್ಲ ಮುಗಿದ್ಮೇಲೆ ಅಲ್ಲಿ ಏನ್ ಕಟ್ ಮಾಡ್ತಾ ಇದೀಯಾ? ಅದನ್ನ ಅವನು ಡೆಕೋರೇಷನ್ ಇಡ್ಬೇಕಂತ. ಯಾರು ಹೇಳಿದ್ದು? ನೀನೆ. ಅದನ್ನ ಏನೋ ಖಾರ ಆಗುತ್ತೆ, ಅದನ್ನೆಲ್ಲ ಇಟ್ರೆ. ಇದು ಎಲ್ಲ ಖಾರ ಇರುತ್ತೆ. ಮಾಡೋದಲ್ಲ ಇರೋದು, ತೊಳೆಯೋದು. ಎಷ್ಟು ಪಾತ್ರೆ ಆಗಿದೆ ಅಂದ್ರೆ ಅಲ್ಲಿ ಮೇಲೆ ಇದಕ್ಕೆ ಹಾಕಿದಾಳೆ, ರಿಕ್ವೆಸ್ಟ್ ಮಾಡಿ ಸಿಂಕ್ ಹಾಕಿದಾಳೆ. ಮಿಕ್ಕಿದ್ದೆಲ್ಲ ಕಾಂಟೆಂಟ್ ಬೇಕು, ಕಾಂಟೆಂಟ್. ಹೆಂಗ್ ಗೊತ್ತಾಗೈತಿ ಇವ್ನು ಜಿಂಟದು? ಹೆಂಗ್ ಗೊತ್ತಾಗೈತಿ ಇವ್ನು ಜಿಂಟದು? ಬಿಡು ಹಿಂಗೆ. ಸಾತು ಬಾ, ಸಾತು ಪಿಜ್ಜಾ ನೋಡು. ಗೊತ್ತಾಗೈತೆ ಬಾ, ಘಮ ಘಮ ಸುವಾಸನೆ ಬರ್ತದೆ. ಇವ್ ನೋಡಾಯ್ತು. ಸ್ನ್ಯಾಪ್ ಹಾಕ್ಬೇಕು ನೋಡಿ ಇನ್ನ. ಸ್ನ್ಯಾಪ್ ರಾಣಿ ನೋಡಿ, ಇವಳನ್ನ ತೋರಿಸಿ ಸ್ನ್ಯಾಪ್ ರಾಣಿ. ಸಕ್ಕದ ಬಂದಿದೆ ನೋಡಿ. ನೋಡಕ್ ಒಂದು ಸಕ್ಕದಾಗೈತೆ, ತಿನ್ನಕ್ ಹೆಂಗೈತೆ ಗೊತ್ತಿಲ್ಲ. ಸುಮ್ನೆ ಮನ್ಗಿದ್ದಾನೆ. ಇಟ್ಸ್ ಲುಕಿಂಗ್ ಸೋ ಯಮ್. ಎಷ್ಟೊಂದು ತಿನ್ನೋಣ, ಟೇಸ್ಟ್ ಮಾಡೋದವ ಅಂತ. ಇವನ್ ನೋಡಿ ಗೈಸ್, ಇಲ್ಲಿ ಇವನ್ನ ಪನ್ನೀರ್ ಎತ್ಕೊಂಡವನೆ. ಆಯ್ತು, ನಿಂದೇನ್ ಪ್ರಾಬ್ಲಮ್ ಹೇಳಿ. ಏನ್ ನಿಂದು? ನೀನೇ ದೊಡ್ಡ ಪ್ರಾಬ್ಲಮ್. ಏನ್ ಹೇಳ್ದವ್ ಗೊತ್ತಾ ಸೌಂದಿ, ನೀನ್ ನನ್ನ ಎಬ್ರುಸಿರೋ ತಪ್ಪಿಗೆ ಒಂದ್ ಪೂರ್ತಿ ನನ್ಗೆ ಕೊಡ್ಬೇಕು ಅಂತೆ. ಎಲ್ಲ ಮಚ್ಚ ಎಲ್ಲಾರು ಕಮೆಂಟ್ ಹಾಕ್ರಿ, ನಿನ್ ತಮ್ಮಗೆ ಫುಲ್ ಕೊಡಿ ಅಂತ. ಎಲ್ಲ ತಿಂದು ಮುಗ್ದೋ ಇರೋದ್ ಬಿಡೋರ್ ಕೊಡಿ ಇನ್ನೊಷ್ಟಲ್ಲಿ. ತಿರ್ಗಾ ಮಾಡೋದು ಇವಾಗ ಕಮೆಂಟ್ ಹಾಕಿಬೇಕು. ಅಲ್ಲ, ಫೋನ್ ಮಾಡಿ ಹೇಳ್ತೀನಿ ಈಗ ವಾಟ್ಸಪ್ ಅಲ್ಲಿ ಎಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರು ಮಾಡಕ್ಕಾಗುತ್ತೆ. ನೀನ್ ಒಂದಿನ ನೀನ್ ಮಾಡ್ಕೊಡೋರು ನಮ್ಗೆ ಏನ್ನ ಪಿಜ್ಜಾನ ಅಷ್ಟೇ ತಾನೆ. ಇವಾಗ ಯಾರು ಮಾಡೋದು? ನಾನೇ ತಾನೆ. ಮುಖ ನೋಡು ಗೈಸ್, ನೋಡಿ ಗೈಸ್, ಇಲ್ಲಿ ಮನ್ಗಿದ್ದಾನೆ ಇಬ್ರು ಸರ್. ಏನ್ ಮಾಡೋದು? ಟೇಸ್ಟ್ ನೋಡು ಅಂತ ಹಿಂಸೆ ಮಾಡ್ತಾವ್ರೆ. ವೇಟ್ ಮಾಡ್ತಾವ್ರೆ ಬಕಾಸುರ ಹೇಳ್ತಾರ ಅಂದ್ರೆ. ಟೇಸ್ಟ್ ಮಾಡು ಅಂತ ಫುಲ್ ಹಿಂಸೆ ಕೊಡ್ತಾ ಇದ್ದಾರೆ. ಅದ್ ಸುಡ್ತೈತೆ, ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಟೇಸ್ಟ್ ಮಾಡಿ ಹೋಗ್ತೀನಿ. ಇಲ್ಲಿ ಸ್ನ್ಯಾಪ್ ಹಾಕ್ತಾ ಇದಾರೆ. ನಮ್ದು ಸ್ನ್ಯಾಪ್ ಹಾಕಿ ಆಯ್ತು. ಇದು ಸುಡ್ತೈತೆ, ಕಟ್ ಮಾಡಿಲ್ಲ, ಇನ್ನ ಕಟ್ ಮಾಡ್ಬೇಕು. ಅಣ್ಣ, ನೀನ್ ಕಟ್ ಮಾಡಕ್ಕೆ ಏನಾರು ತಗೋಬಾ. ಹ್ಯಾಪಿ ಬರ್ಡೇ ಸೋನಿ. ಹ್ಯಾಪಿ ಬರ್ಡೇ ಋತು ಬರ್ಡೇ ಈಗ ಆಗೈತಲ್ಲ, ಅದಕ್ಕೆ ಋತುಗೆ ರೀಸೆಂಟ್ ಆಗಿ ಆಗಿರೋದು ಋತುದು. ಹ್ಯಾಪಿ ಬರ್ಡೇ ಸೋನಿ. ಸಾಲ ವಾಪಸ್ ಕೊಡು ನಂಗೆ. ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಹೇಳು. ಅಮ್ಮನು ಕೊಟ್ಟಿಲ್ಲ ಅಂದ್ರೆ ಜಾಸ್ತಿ ಟೈಮ್ ಆಗುತ್ತೆ ಕಟ್ ಮಾಡೋದು. ಆಯ್ತು, ಮಾಡು ನಿಧಾನಕ್ಕೆ. ನಿಂಗೆ ಎಷ್ಟೋ ಕೊಡ್ಬೇಕಳು ಸಾಲನ? ಇವನೇ ಎಲ್ರಿಗೂ ಕೊಡ್ಬೇಕಾಗಿರೋದು. ಎಷ್ಟು ಕೊಡ್ಬೇಕಂತ ಲೆಕ್ಕ ಇಲ್ಲ. ಜಾಸ್ತಿ ಕೊಡ್ಬೇಕಲ್ಲ ಸೋನಿ? ನೋ. ಯಾವ್ದು ಓವರ್ ಯಾರು? ಇವ್ರ ಪೀಸ್ ಇಲ್ಲ ಐತೆ ಗೈಸ್, ನಮ್ದಾಯ್ತು. ಹೆಂಗೈತೆ ಋತು? ತಿನ್ಬಿಟ್ಟು ಹೇಳು ಟೇಸ್ಟ್ನ. ಬೇಸ್ ಒಂದ್ ಸ್ವಲ್ಪ ಬೇಯಬೇಕು. ಬೇಸ್ ಒಂದು ಸ್ವಲ್ಪ ಬೇಯಬೇಕಿತ್ತು ಗೈಸ್. ನಾವು ನೋಡಿದ ಪ್ರಕಾರ 20 ಮಿನಿಟ್ಸ್ ಅಂತ ಇತ್ತು. ಅಂದರೂ 25 ಮಿನಿಟ್ಸ್ ಬೇಕ್ ಮಾಡಿದ್ವಿ ಅಂದರೂ. ಅವಳು ಅದೇ ಹೇಳಿದ್ದು. ಟೇಸ್ಟ್ ಚೆನ್ನಾಯ್ತು. ನಾನು ಚೂರು ಬೆದಿರೆ ಸಖತ್ತಾಗಿರ್ತಿತ್ತು. ಇಬ್ರಿಗೂ ಪಿಜ್ಜಾ ಕೆಳಗಡೆ ಬೇಯಿಸಿದ್ವಿ ಹಂಗೆ. ಇಲ್ಲಿ ಬೇಸ್ ತೋರ್ಸು. ಕೆಳಗಡೆ ಇದು ಕ್ರಿಸ್ಪಿ ಆಗೈತೆ, ಬಟ್ ಇಲ್ಲಿ ಎಂತ ಮಧ್ಯದಲ್ಲಿ ಹಿಂಗ್ ತಿರುಗ್ಸೋ, ಈ ಕಡೆಗೆ ನನ್ನ ಕಡೆಗೆ ತಿರುಗ್ಸೋ. ಇಲ್ಲಿ ಬೇಯ್ಬೇಕು. ಮೇ ಬಿ ಪಿಜ್ಜಾ ಅಂಗಡಿಲಿ ಹಿಂಗೆ ಇರುತ್ತೆ ಅನ್ಸುತ್ತೆ ಕಣಿ. ಇಷ್ಟೇ ಅನ್ಸುತ್ತೆ ಬೇಯೋದು. ಇನ್ನೊಂದು ಚೂರು ಬೇಯ್ಬೇಕಿತ್ತೇನೋ.
ನೆಕ್ಸ್ಟ್ ಸತಿಯಿಂದ ಹಂಗೆ ಮಾಡೋಣ. ನಾವೇನೇನು ಕೇಳ್ತೀವಿ ಎಲ್ಲ ತಂದು ಕೊಟ್ಬಿಡು ಆಯಿತಾ? ಸ್ಪಾನ್ಸರ್ ಮಾಡಿ. ಇವ್ರು ಕಟ್ಟಾರ ಇವರು. ಸತು ಹೆಂಗೈತೆ? ಕಿಸಿತವನೇ ಏನು ಹೇಳಕ್ಕೈತಿಲ್ಲ ಬಿಡಕ್ಕೈತಿಲ್ಲ ನಂಗೈತಾ. ಬೇಯ್ಬೇಕಿತ್ತಲ್ಲ ಇನ್ನ. ಏ ಡವ್ ನನ್ನ ಮಗ ಇವನ್ ನಂಬೋದ್ರು ನಂಬೋದು ಇವನ್ ನಂಬೋಕ್ಕಾಗಲ್ಲ. ಊಟ ಇಲ್ಲ ಅಂತೆ ಅದಕ್ಕೆ ತಿಂತವನಂತೆ. ಬೇರೆ ದೇವಸ್ಥಾನ ಹತ್ರ ಪ್ರಸಾದ ತಿಂದು ಬಂದವ್ರೆ. ಓಹೋ ಹಾ ಹಾ ಹೇಳಬಾರ್ದು ಬ್ಲಾಗಲ್ಲಿ. ಗೈಸ್ ದಿಸ್ ನೆಕ್ಸ್ಟ್ ಡೇ ಈವ್ನಿಂಗ್ ನೈಟ್ 8 o'clock ಇವಾಗ. ಇವತ್ತು ದೇವಸ್ಥಾನ ಹತ್ರ ಬೆಣ್ಣೆ ಅಲಂಕಾರ ಇದೆ. ಶಿವರಾತ್ರಿದೇನು 1 week ಪ್ರೋಗ್ರಾಮ್ ಇತ್ತು, ಅದು ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. 2-3 days ಆಗಿದೆ. 2 days ಐ ಗೆಸ್ 1 March 1st ಇವತ್ತು ಬೆಣ್ಣೆ ಅಲಂಕಾರ ಇದೆ, ಆರ್ಕೆಸ್ಟ್ರಾ ಇದೆ. ನಾವು ಹಂಗೆ ಇಷ್ಟು ದಿನ ಹೋಗಿರಲಿಲ್ಲಲ್ಲ, ಇವತ್ತು ಹೋಗೋಣ ಹೇಗಿರುತ್ತೆ ನೋಡ್ಕೊಂಡು. ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ. ಹೋಗ್ಬಿಟ್ಟು ನೋಡ್ಕೊಂಡು ಯಾರು ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಏನೇನು ಇರುತ್ತೆ ಅನ್ನೋದು ಗೊತ್ತಿಲ್ಲ. ಮೊನ್ನೆ ಏನೋ ಸಮಥಿಂಗ್ ಚಾಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರು, ಬಟ್ ಇವತ್ತು ಇರುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಈ ಥರ ತಿನ್ಕೊಂಡು ನೋಡಿಕೊಂಡು ಬರೋಣ. ಇವರೆಲ್ಲ ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗ್ತಾರೆ, ನಾನು ಹೋಗ್ತೀನಿ. ಬಟ್ ಕಾರಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ನಾನು, ಸಾತು, ಋತು, ಅಮ್ಮ ಮತ್ತು ಅನನ್ಯ ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಹೋಗಿದ್ದಾರೆ ಆಲ್ರೆಡಿ. ಆ್ಯಂಡ್ ಲೆಟ್ಸ್ ಗೋ ಗೈಸ್, ಲೆಟ್ಸ್. ನಾನು ಪೈನಾಪಲ್ ಜ್ಯೂಸ್ ಕುಡಿತಿದ್ದೇನೆ. ಇಲ್ಲಿ ನಮ್ಮ ಬಾಸು, ಇಲ್ಲಿ ಈ ಬಾಸ್ ನಮಸ್ಕಾರ. ಅವ್ರು ನಾಳೆ ಹೋಗ್ತಾರೆ. ಈ ಬಾಸ್ ನೆಕ್ಸ್ಟ್ ಹಾಲಿಡೇಸಿಗೆ ಬರ್ತೀಯಲ್ಲ ಸಾತು? ಹೇಗೆ ಬರ್ತೀನಿ. ಓಕೆ, ಅನನ್ಯನ ತೋರಿಸ್ತೀನಿ ಗೈಸ್. ಅವಳಿನ ರೆಡಿ ಆಗ್ತಿದ್ದಾಳೆ. ಏನಿಲ್ಲ, ಹಿಂಗೆ ಹೋಗ್ತಾ ಇದ್ದೀವಿ. ಎಸ್, ಅವಳು ಬಂದ ತಕ್ಷಣ ಅವಳನ್ನ ತೋರಿಸ್ತೀನಿ. ಏನು ಇಲ್ಲಿ ಗೈಸ್, ಇವಳನ್ನ ತೋರ್ಸೋಕ್ಕೆ ಅಂತ ನಾನು ಮತ್ತೆ ಕ್ಲಿಪ್ಪಿಂಗ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಋತುದು ಉಡ್ಡಿ. ಇದ್ರಲ್ಲಿ ಏನೇನೋ ಫೆಸಿಲಿಟೀಸ್ ಇದೇನೇನೋ ಐತೆ, ಹಿಂಗೆಲ್ಲ ಹಾಕೊಳ್ಳೋದು. ಆದರೆ ಅದು ಹಾಕೊಳಕಾಯ್ತಾ ಇಲ್ಲ. ಹಾಕೊಂಡು ನೋಡು ಹೆಂಗಾಗುತ್ತೆ ಅಂತ. ಏನದು ಮಾಸ್ಕ್ ಥರ ಇದೆಯಾ? ಇದು ಹೆಂಗ ಬಿಡು ಹೋಗ್ಲಿ. ಅವನೇನಕ್ಕೆ ನಿನಗೆ ಕೊಟ್ಟವನಿದ್ನ? ಕಳ್ಳಿ 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 ಕಳ್ಳಿ. ಏನು ಬಿಡಲ್ಲ, ಎಲ್ಲ ಕೊಡು ಅಂತ ಇಸ್ಕೊಬಿಡೋದು. ಬೇಡಿಕೆ ಇದು ಒಂದೇ ಕೊಟ್ಟಿರೋದು. ಆಯ್ತು ಬಿಡು, ಇದು ಒಂದೇ ಕೊಟ್ಟಿರೋದು. ಕೇಳಿಸಿರುತ್ತೆ ಬಿಡು. ಪಾಪ ಹುಡುಗ ಅದಾದ್ರೂ ಕೊಟ್ಟೈತೆ. ಅವ್ನು ತಗೊಳ್ಳೋದೇ ಕಡಿಮೆ ಆಗೈತೆ ಅಂದ್ರೂ ಅವ್ನು ಕೊಡ್ತಾನೆ ಅಂದ್ರೆ ಗ್ರೇಟ್. ಇಲ್ಲಿ ನೋಡಿ ಹೆಂಗೆ. ನಾನು ರೆಡಿ ಏನೂ ಆಗಿಲ್ಲ, ಅಷ್ಟು ಸಿಂಪಲ್ಲಾಗಿ ಹಿಂಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನೈಟ್ ಅಲ್ವಾ, ನೋಡಿಕೊಂಡು ಬರೋದಷ್ಟೇ ಅಂತ ಟೈಮ್ ಪಾಸ್ಗೋಸ್ಕರ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಎಸ್, ಆಲ್ ಸೆಟ್ ಟು ಗೋ ಆ್ಯಂಡ್ ವಿ ಆರ್ ಗೋಯಿಂಗ್ ನೌ. ಹೋಗ್ತಾ ಇದ್ದೀವಿ ಗೈಸ್. ಹೇಗಿರುತ್ತೆ ಅನ್ನೋದನ್ನ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಎಕ್ಸೈಟೆಡ್. ವರ್ಷ ಹೋಗ್ತೀವಿ. ನಾರ್ಮಲ್ ಸೇಮ್ ಇರುತ್ತೆ, ಈ ಎಲ್ಲ ವರ್ಷ ಹೇಗಿರುತ್ತೋ ಅದೇ ಥರ. ಬಟ್ ಒಂಥರ ಸೆಲೆಬ್ರೇಷನ್ ವೈಬ್ಸ್. ಬಂತು ಗೈಸ್. ಓ, ನನ್ನ ಫ್ಲ್ಯಾಶ್ ಆನ್ ಆಗಿರೋದಕ್ಕೆಲ್ಲ ನನ್ನ ನೋಡ್ತಾರೆ. ನಂಗೆ ಯಾಕೆ ಹಿಂಗೆ ನೋಡ್ತಾರೆ ಅಂದ್ಕೊಂಡೆ. ಜನ ಇದಾರೆ. ಫ್ಲ್ಯಾಶ್ ಆನ್ ಮಾಡ್ಬಿಟ್ಟು ಆನ್ ಮಾಡ್ತಿದ್ದೀರಿ. ಇಲ್ಲೇ ಆರ್ಕೆಸ್ಟ್ರಾ ಸ್ಟೇಜ್. ಕಡ್ಲೆಪುರಿ ಅಂಗಡಿ ಇದೆ ಗೈಸ್. ಬಿಟ್ರೆ ಒಂದೆರಡು ಜಾತ್ರೆಗಳು ಕಾಣಿಸ್ತಿದೆ ನನಗೆ. ಅದು ಬಿಟ್ರೆ ಚಾಟ್ಸ್ ಅಂಗಡಿಗಳು ಏನು ಕಾಣಿಸ್ತಾನೆ ಇಲ್ಲ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಚಾಟ್ಸ್ ಎಲ್ಲರೂ ತಿನ್ನೋಣ ಅಂತ ಅಂದ್ಕೊಂಡೆ ಬಂದ್ವಿ. ಇಲ್ಲಿ ಜನ ಇದ್ದಾರೆ, ಏನು ಚುರುಮುರಿನೋ ಏನೋ ಇರ್ಬೇಕಂತದ ಅಷ್ಟೇ. ಅಲ್ಲಿ ಜನ ಕಾಣಿಸ್ತಿದ್ದಾರೆ. ಅಲ್ಲಿ ಊಟಕ್ಕೆ ಅಂತ ಅಷ್ಟು ರಶ್ ಇರೋದು. ಅಲ್ಲಿ ಊಟ ಕೊಡ್ತಿದ್ದಾರೆ. ಎವ್ರಿ ಡೇ ಊಟದ ಪ್ರಸಾದದ್ದು ಪ್ರಸಾದ ಕೊಡ್ತಾರೆ. ಮಾರ್ನಿಂಗ್ ಕೂಡ ಇತ್ತು, ಆಫ್ಟರ್ನೂನು ಇತ್ತು. ಇವತ್ತು ಅನ್ನದಾನ ಏನೋ ಇತ್ತು. ದೆನ್ ಇಲ್ಲಿ
ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ನಡೆಯುತ್ತೆ. ಅನನ್ಯ ಅವರೆಲ್ಲ ಇಲ್ಲಿ ಚೇರ್ ಫೆಸಿಲಿಟೀಸ್ ಇದೆ ನೋಡಿ, ಇಲ್ಲಿ ಇವರೆಲ್ಲ ಇಲ್ಲಿ ಹೋಗ್ತಾರೆ. ನಾನು ಇಲ್ಲೇ ಕಾರಲ್ಲಿ ಕುತ್ಕೊಂಡು ನನಗೆ ಕಾಣಂಗೆ ಅಂತಾನೆ ಅದಕ್ಕೆ ಕಾರ್ ಪಾರ್ಕಿಂಗ್ ಮಾಡಿ ಹೋಗಿದ್ದಾನೆ. ನಾನು ಇಲ್ಲಿಂದನೇ ನೋಡ್ತೀನಿ, ಬಿಕಾಸ್ ಅಲ್ಲಿ ಈಚೆ ಸ್ವಲ್ಪ ಚಳಿನೂ ಆಗುತ್ತೆ ಮತ್ತು ಸೌಂಡು ಜಾಸ್ತಿ ಇರುತ್ತೆ. ಇಲ್ಲಿ ಕಾರ್ ಒಳಗಡೆ ಅಷ್ಟು ಏನು ಸೌಂಡ್ ಆ ಥರದ್ದೇನೂ ಇರಲ್ಲ. ಇದೇ ದೇವಸ್ಥಾನ. ಸಾತು ನನಗೆ ಪ್ರಸಾದ ಹಾಕ್ಸ್ಕೊಂಡು ಬಂದಿದ್ದಾರೆ. ಅನ್ನ ಸಾಂಬಾರ? ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ವಿಂಡೋನ ತೆಗಿಬೇಕಾ? ಇಲ್ಲ, ಏನ್ ಬೇಡ, ಹೋಗಿ ನಾನು ತಕ್ಕೋತೀನಿ. ಬಾಯ್ ಬಾಯ್. ಸಾತು ಏನ್ ತಗೊಬಂದಿದ್ಯಾ? ಗೋಬಿ ತಗೊಬಂದಿದ್ಯಾ? ಓ, 2 ಪ್ಲೇಟ್ ತಂದಿದ್ಯಾ? 2 ಪ್ಲೇಟ್ ಒಂದೇ ಸಾಕಲ್ಲ? ನೀನು ಇಲ್ಲಿಗೆ ಬಂದ? ನಾವು ಪಾನಿಪುರಿ ತಿನ್ಬರ್ತೀವಿ. ಅವಾಗ್ಲೇ ಇಲ್ಲಿ ಒಂದು ಐಸ್ ಕ್ರೀಮ್ದು ಇದಿದೆ ಆಯ್ತಾ, ಅದ್ರಲ್ಲಿ ಅವನು ಬಾದಾಮ್ ಮಿಲ್ಕ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಾನೆ. ಯೂಶಲಿ ಏನಂತ ಅಂದ್ರೆ ನಾನು ಬಾದಾಮ್ ಮಿಲ್ಕ್ ಕುಡಿತೀನಿ. ಅವ್ನು ಒಂದ್ಸತಿ ನಾನು ಕುಡ್ದಿದ್ದು ನೋಡಿದ, ಅದಕ್ಕೆ ಅಕ್ಕ ನಿಂಗೆ ಬಾದಾಮ್ ಮಿಲ್ಕ್ ತಂದ್ಕೊಡೋಣ ಅಂತ ಅವಾಗ್ಲೇ ಕೇಳ್ದ. ಅವಾಗಿನ ಜಸ್ಟ್ ಊಟ ಆಗಿತ್ತು. ಅವ್ನ್ ಎಷ್ಟು ಕೇರಿಂಗ್ ಅಂದ್ರೆ ಸಾತು. ಇವಾಗ್ಲೂ ನೀವು ನೋಡಿದ್ರಲ್ಲ ಎಂತ ಅದೆಲ್ಲ ಗೋಬಿ ಎಲ್ಲ ಎತ್ಕೊ ಬಂದಿದ್ದು. ಅದಾದ್ಮೇಲೆ ಏನೋ ಹೇಳ್ತಾ ಇದ್ದೇನು, ಇಲ್ಲಿ ಜನ ಬೇರೆ ಜಾಸ್ತಿ. ನಮ್ ಫ್ಲಾಶ್ ಆನ್ ಮಾಡ್ಕೊಂಡಿರೋದಕ್ಕೆ ಎಲ್ಲರಿಗೂ ಅಟೆನ್ಷನ್ ಇಲ್ಲೇ ಇರುತ್ತೆ, ಅದಕ್ಕೆ ಆಫ್ ಮಾಡಿದೆ. ಊಟನೂ ಅಷ್ಟೇ, ಊಟ ಕೊಟ್ಟಾದ್ಮೇಲೆ ಅಕ್ಕ ನಿಂಗೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಹೋದ. ಇವಾಗ್ಲೂ ಪಾನಿಪುರಿ ತಿಂತಿದೀವಿ ನಾವು. ಪಾನಿಪುರಿ ಬೇಕಾ? ಗೋಬಿ ಹಾಫ್ ತಗೊಬಂದಿದ್ದಾರೆ 4 ಜನಕ್ಕೂ. ಅದಕ್ಕೆ ನಾವು ಪಾನಿಪುರಿ ಎಲ್ಲಿ ತಿಂತಿದ್ವಿ, ಪಾನಿಪುರಿ ಬೇಕಾ ಅಂತ ಕೇಳ್ತಿದ್ದಾನೆ. ಅವನು ಸಿಕ್ಕಾಪಟ್ಟೆ ಕೇರಿಂಗ್. ಅವನು ಅಷ್ಟಲ್ದೆ ನಾವು ಅಷ್ಟಲ್ದೆ ನಾವು ಫೇವ್ರೆಟ್ ಅಂತ ಅನ್ನೋಕ್ಕಾಗಲ್ಲ. ಅವ್ನ ಕೇರಿಂಗ್ಗೋಸ್ಕರನೇ ಅಂತ ಅಲ್ಲ, ಅವ್ನ ಬಿಹೇವಿಯರ್, ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಗೆ ಈ ತರ. ಗೈಸ್, ನಿಮಗೆ ಕಾಣಿಸ್ತಿದಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಿದ್ದಾರೆ ನೋಡಿ. ಸಾತು ಕಾಣಿಸ್ತಿದ್ದಾನೆ ನೋಡಿ. ಇಲ್ಲೊಬ್ರು ಅಂಕಲ್ ಹೋಗ್ತಿದ್ದಾರೆ. ಫುಲ್ ಝೂಮ್ ಮಾಡಿಬಿಟ್ಟಿದ್ದೇನೆ. ಸಾತು ಅಲ್ಲಿ ಋತು ಇದ್ದಾನೆ, ಪಾನಿಪುರಿ ತಿನ್ಕೊಂಡು ನಿಂತಿದ್ದಾರೆ ಇಲ್ಲಿ. ನನ್ಗೆ ಯೂಶ್ವಲಿ ಏನಂತಂದ್ರೆ ಗೋಬಿ ಅಷ್ಟು ಇಷ್ಟ ಆಗಲ್ಲ. ಅನನ್ಯಂಗೆ ಸ್ವಲ್ಪ ಗೋಬಿ ಇಷ್ಟ, ನಾನು ಸ್ವಲ್ಪ ಪಾನಿಪುರಿ ಮಸಾಲೆ ಪುರಿ ಪ್ರಿಫರ್ ಮಾಡ್ತೀನಿ. ಪಾಪ ಗೈಸ್, ಸಾತು ತಗೊಬರ್ತಿದ್ದಾನೆ ನೋಡಿ ಇಲ್ಲಿ ಪಾನಿಪುರಿ. ಸೋ ಸ್ವೀಟ್. ಋತು ಅನನ್ಯ ಅಲ್ಲಿ ಪೇ ಮಾಡ್ತಿದ್ದಾರೆ ಅನ್ಸುತ್ತೆ, ಅಲ್ಲೇ ಇದ್ದಾರೆ, ಎತ್ಕೊ ಬರ್ತಿದ್ರು. ಡೋರ್ ಓಪನ್ ಮಾಡೋಣ. ಮೇಡಮ್, ನಿಮ್ ಇನ್ನೊಂದು ಆರ್ಡರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಎಲ್ಲ ಬಂದ್ರು. ಪಾಪ ಪಾನಿಪುರಿ ಎತ್ಕೊ ಬಂದಲ್ಲ ಸಾತು, ಇವರು ಹಿಂದಗಡೆನೆ ಬಂದ್ರು. ನಂಗೆ ತಿನ್ನಕ್ ಪಾಪ ಪಾನಿ ಹಾಕಿ ತಿನ್ಸಿ ನಂಗೆ ತಿನ್ನಿಸ್ಬಿಟ್ಟು ಹೆಲ್ಪ್ ಮಾಡಿ ಗೋಬಿ ತಿಂತವಳೆ. ಪಾನಿಪುರಿ ಸಕ್ಕದಾಗಿತ್ತು. ಋತು ಫ್ರೆಂಡ್ ಗೊತ್ತಿರೋರಂತ, ಯಾರೋ ಫ್ರೆಂಡ್ ಅಂತೆ. ಇವನು ಇಲ್ಲಿದ್ದಾನೆ, ಸಾತು ಇಲ್ಲಿ ಗೋಬಿ ತಿಂತ ಇದ್ದೇನೆ. ಚೆನ್ನಾಗಿದೆಯಾ ಗೋಬಿ? ಪಾನಿಪುರಿ ಸಕ್ಕದಾಗಿತ್ತು. ಹೋಗ್ಬೇಕಾದ್ರೆ ಒಂದ್ ರೌಂಡ್ ತಿನ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಮೆತ್ತಗಾಗೈತಲ್ಲ, ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ. ಪಟಾಕಿ ಹೊಡಿತಿದ್ದಾರೆ ಗೈಸ್, ಬಿಕಾಸ್ ನಮ್ಮ MLA ಆಗಿರೋ MT ಕೃಷ್ಣಪ್ಪ ಅವ್ರು ಬಂದಿದ್ದಾರೆ ಅಂತ. ಐ ಡೋಂಟ್ ನೋ ಕ್ಯಾಮ್ರಾ ಎಷ್ಟು ಇದು ಮಾಡುತ್ತೆ ಅಂತ. MT ಕೃಷ್ಣಪ್ಪ ಇಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ, ಬಿಕಾಸ್ ತುಂಬ ದೂರ ಇದ್ದೀನಿ ನಾನು. ಐ ಕ್ಯಾನ್ ಸಿ ಪಟಾಕಿ. ಎಸ್, ಇಷ್ಟು ದೂರ ಇರೋದು ನನಗೆ ಕಾಣಿಸ್ತಿದ್ದಾರೆ ಆದರೆ ಡೈರೆಕ್ಟಾಗಿ. ಅದಕ್ಕೋಸ್ಕರ ಪಟಾಕಿ ಹೊಡೆದು ಅವ್ರಿಗೆ ಸನ್ಮಾನ ಮಾಡ್ತಿದ್ದಾರೆ ಇವಾಗ. ಮುಗಿಸ್ಕೊಂಡ್ ಬತ್ತವ್ರೆ, ಎಲ್ಲ ಜನಗಳು ಹೋಗ್ತವ್ರೆ. ಕೊನೆ ತನಕ ಮುಗಿಸ್ಬಿಟ್ಟೆ ಬಂದ್ಬಿಟ್ಟಿದ್ದೀರಲ್ಲ. ಮುಗಿಸ್ಬಿಟ್ಟೆ ಬೇಡ, ಕಾಣಿಸ್ತೀರ ಎಲ್ಲ ಹೋಗ್ತವ್ರೆ ಗೈಸ್. ಪೂರ್ತಿ ಮುಗೀತು. 12:30 ಆಗೈತೆ. 12:20 ಅಲ್ಲ 18 12 ಕಾಲಿಗೆ ಮುಗಿಸ್ಬೇಕು ಅಂದ್ಕೊಂಡಿದ್ರು ಅನ್ಸುತ್ತೆ. ಅಯ್ಯೋಯ್ಯೋ, ಇದೇನ್ ಕೆಡ್ಸ್ಕೊತವ್ರ ಗೊತ್ತಿಲ್ಲ.
ಆಗಿರ್ಬೋದು. ನಾಳೆ ಮುಕ್ತಾಯ ಸಮಾರಂಭ 3ನೇ ತಾರೀಕಿಗೆ ಬೆಳಗಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ಬಂಧುಗಳೇ. ನಿಮಗೆಲ್ಲ ಇಟ್ಸ್ 1 o'clock ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಪಾನಿಪುರಿ ತಿನ್ಕೊಂಡು ಮಸಾಲೆ ಪುರಿ ನಮ್ಮಮ್ಮ ಏನೂ ತಿಂದಿರಿಲ್ಲ ಅಂತ ಬಾಬಾ ನಮ್ಮಮ್ಮಂಗೆ ಮಸಾಲೆ ಪುರಿ ನಾವು ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಕಾಣಿಸ್ತಿಲ್ಲ, ಫ್ಲ್ಯಾಶ್ ಆನ್ ಮಾಡ್ತೀನಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಆಮ್ ಎಂಡಿಂಗ್ ದಿಸ್ ಬ್ಲಾಗ್ ಹಿಯರ್ ಓನ್ಲಿ. ಆ್ಯಂಡ್ please do like, share, comment and subscribe to Aishwarya Pradeep YouTube channel.